ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಈ ಬೊಗಳು ನಾಯಿಗಳಿಗೆ ಒಂದ್ಸಲ ಹೆದರ್ತಾರೆ, 2 ಸಲ ಹೆದರ್ತಾರೆ, ಆಮೇಲೆ ದಿನ ಬೊಗಳಿದ್ರೆ ಯಾರು ಹೆದರ್ತಾರೆ? ಹೌದೋ ಅಲ್ವೋ? ವಿಶ್ವದ ದೊಡ್ಡಣ್ಣ ಅಂತ ಅನ್ಸ್ಕೊಂಡಿರುವಂಥ ಅಮೆರಿಕವನ್ನ ಟ್ರಂಪ್ ಒಂಥರ ಬೊಗಳು ನಾಯಿ ತರ ಮಾಡಿಬಿಟ್ಟಿದ್ದಾರೆ. ಬಾಯ್ ಬಿಟ್ರೆ ಸಾಕು, ಟ್ಯಾರಿಫ್ ಹಾಕ್ತೀನಿ ಅಂತ ಹೆದರ್ಸೋದನ್ನ ರೂಢಿ ಮಾಡ್ಕೊಂಡು ಬಿಟ್ಟುಬಿಟ್ಟಿದ್ದಾರೆ. ಬಟ್ ಈ ಸಲ ಟ್ರಂಪ್ ಮಾತಿಗೆ ಯಾರು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಬ್ರೆಜಿಲ್ನಲ್ಲಿ ಬ್ರಿಕ್ಸ್ ಶೃಂಗಸಭೆ ನಡೀತಾ ಇದೆ. ಇದರಲ್ಲಿ ಹಳೆಯ 5 ದೇಶಗಳಾದಂತಹ ಬ್ರೆಜಿಲ್, ರಷ್ಯಾ, ಭಾರತ, ಚೈನಾ, ದಕ್ಷಿಣ ಆಫ್ರಿಕಾ ಅಲ್ಲದೆ ಹೊಸ ಸದಸ್ಯ ರಾಷ್ಟ್ರಗಳಾದಂತಹ ಈಜಿಪ್ಟ್, ಇಥಿಯೋಪಿಯಾ, ಇರಾನ್, UAE, ಅದೇ ರೀತಿ ಇಂಡೋನೇಷ್ಯಾ ಕೂಡ ಭಾಗವಹಿಸಿದ್ವು. ಅಮೆರಿಕ, UK ದೇಶಗಳು G7 ಸಮಿಟ್ ಅನ್ನು ಮಾಡುತ್ತವೆ. ಅದೇ ಥರ ರಷ್ಯಾ, ಚೈನಾ, ಭಾರತ ಬ್ರಿಕ್ಸ್ ಸಭೆಯನ್ನು ಮಾಡುತ್ತವೆ. ಇಲ್ಲಿ ಭಾರತ ಮೆಂಬರ್ ಅಲ್ಲದೇ ಇದ್ರೂ ಕೂಡ G7 ಅಲ್ಲಿ ಆಹ್ವಾನ ಸಿಗುತ್ತೆ. ಬಟ್ ಬ್ರಿಕ್ಸ್ ನ ಮೆಂಬರ್ ಆಗಿದ್ದೀವಿ ನಾವು. ಈಗ ಬ್ರೆಜಿಲ್ ನಲ್ಲಿ ನಡೀತಾ ಇರುವಂತಹ ಸಭೆಯಲ್ಲಿ ಮೋದಿಜಿ ಪಾಕಿಸ್ತಾನವನ್ನ ಬೆಚ್ಚಿ ಬೀಳೋ ಹಾಗೆ ಮಾಡಿದ್ದಾರೆ. ಇಲ್ಲಿ ಮತ್ತೊಮ್ಮೆ ಭಾರತದ ಪ್ರಧಾನಿ ನರೇಂದ್ರ ಮೋದಿಜಿಯವರ ಪವರ್ ಏನನ್ನುವಂಥದ್ದನ್ನ ತೋರಿಸಿಕೊಟ್ಟಿದ್ದಾರೆ. ವೀಕ್ಷಕರೇ, ಬ್ರಿಕ್ಸ್ ಸಮ್ಮೇಳನದಲ್ಲಿ ಇಷ್ಟೆಲ್ಲ ದೇಶದ ಪ್ರತಿನಿಧಿಗಳಿದ್ರು, ಅವರೆಲ್ಲರೂ ಕೂಡ ಒಬ್ಬೊಬ್ಬರಾಗಿ ಪಾಕಿಸ್ತಾನಕ್ಕೆ ಉಗಿಯೋದಕ್ಕೆ ಶುರು ಮಾಡ್ಕೊಂಡ್ರು. ಭಯೋತ್ಪಾದನೆಯ ವಿರುದ್ಧ ಅವರು ಮಾತಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಇದರ ಜೊತೆಗೆ ಭಾರತದ ಸಪೋರ್ಟ್ಗೆ ನಾವು ನಿಲ್ತೀವಿ ಅಂತ ಹೇಳಿ ಜೊತೆಯಾಗ್ತಾರೆ. ಭಾರತ ಮೊದಲಿಂದ ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ಕೊಂಡು ಬಂದಿದೆ, ನಾವು ಭಯೋತ್ಪಾದನೆಯನ್ನು ಸಹಿಸೋದಕ್ಕೆ ಸಾಧ್ಯನೇ ಇಲ್ಲ. ಭಯೋತ್ಪಾದನಾ ದಾಳಿಯನ್ನ ನಾವು ಯುದ್ಧ ಅಂತಾನೆ ನೋಡ್ತೀವಿ. ವೀಕ್ಷಕರಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಹೇಳಿದ್ರೆ, ಬ್ರಿಕ್ಸ್ ಸಮ್ಮೇಳನದಲ್ಲಿ ಉಳಿದ ದೇಶಗಳು ಕೂಡ ನಾವ್ ಏನ್ ಹೇಳ್ತಾ ಇದ್ವೋ ಅದನ್ನೇ ಫಾಲೋ ಮಾಡ್ತಾ ಇದ್ದಾವೆ. ಚೈನಾ ಇದರಿಂದ ದೂರ ಉಳಿದಿತ್ತು ಅಂತ ಹೇಳಲಾಗ್ತಾ ಇದೆ, ಆದ್ರೆ ಭಾರತ ಇಲ್ಲಿ ಒಂದು ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡುತ್ತೆ. ಇವೆಲ್ಲದರ ಮಧ್ಯ ಈ ಸಮ್ಮೇಳನದಲ್ಲಿ ಒಂದು ವಿಚಾರವನ್ನ ತುಂಬಾ ದೊಡ್ಡದಾಗಿ ಎತ್ತಿ ಹೇಳಲಾಗುತ್ತೆ. ಏಪ್ರಿಲ್ 22ನೇ ತಾರೀಕಿಗೆ ಭಾರತದಲ್ಲಿ ನಡೆದಂತಹ ಉಗ್ರ ದಾಳಿಯ ವಿಚಾರವನ್ನ ಪ್ರಸ್ತಾಪ ಮಾಡಲಾಗುತ್ತೆ. ಅಂದ್ರೆ ಇಲ್ಲಿ ಮೋದಿಜಿ ಬ್ರಿಕ್ಸ್ ಶೃಂಗಸಭೆಯನ್ನ ಒಂದು ವೇದಿಕೆಯಾಗಿ ಮಾಡಿಕೊಂಡು ಆ ಮೂಲಕ ಪಾಕಿಸ್ತಾನಕ್ಕೆ ಹಿಗ್ಗಾಮುಗ್ಗ ತರಾಟೆಗೆ ತಗೊಳ್ತಾರೆ. ಪಾಕಿಸ್ತಾನ ಭಯೋತ್ಪಾದನೆಯನ್ನ ಬೆಂಬಲಿಸ್ತಾ ಇರುವಂತಹ ರಾಷ್ಟ್ರ, ಅವರು ಭಯೋತ್ಪಾದಕರನ್ನ ಸಾಕ್ತಾ ಇದ್ದಾರೆ. ಆಗ ಬ್ರಿಕ್ಸ್ ಶೃಂಗಸಭೆಯ ಅನೇಕ ದೇಶಗಳು ಕೂಡ ಮೋದಿಜಿಯವರ ಆ ಮಾತನ್ನು ಒಪ್ಪಿಕೊಳ್ತಾರೆ. ಭಾರತದ ಪರವಾಗಿ ನಿಂತ್ಕೊಂಡು ಅವರು ಕೂಡ ಪಾಕಿಸ್ತಾನಕ್ಕೆ ಬುದ್ಧಿ ಮಾತನ್ನ ಹೇಳ್ತಾರೆ. ಆತಂಕವಾದ ಮನುಕುಲಕ್ಕೆ ಒಂದು ಗಂಭೀರವಾದಂತಹ ಚಾಲೆಂಜ್ ಆಗಿದೆ. ಇತ್ತೀಚೆಗೆ ಭಾರತ ಒಂದು ಅಮಾನವೀಯ, ಅದೇ ರೀತಿ ಹೇಯ ಕೃತ್ಯವನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಏಪ್ರಿಲ್ 22ನೇ ತಾರೀಕಿಗೆ ಪೆಹಲ್ಗಾಮ್ನಲ್ಲಿ ಆದಂತಹ ಉಗ್ರ ದಾಳಿ ಏನಿದೆ, ಅದು ಭಾರತದ ಆತ್ಮ ಗೌರವಕ್ಕೆ ಮಾಡಿದಂತಹ ದಾಳಿ. ಈ ದಾಳಿ ಏನಿದೆ ಇದು ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ಮನುಕುಲ ಹಾಗೆ ಮಾನವೀಯತೆಗೆ ಆಘಾತವಾಗಿತ್ತು. ಈ ದುಃಖದ ಸಂದರ್ಭದಲ್ಲಿ ನಾನು ನಮ್ಮ ಜೊತೆಗೆ ನಿಂತಿದ್ದಂತಹ ನಮ್ಮ ಮಿತ್ರ ದೇಶಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಭಯೋತ್ಪಾದನೆಯ ವಿರುದ್ಧ ನಾವೆಲ್ಲರೂ ಕೂಡ ಹೋರಾಡಬೇಕು ಅಂತ ಮೋದಿಜಿಯವರು ಹೇಳ್ತಾರೆ. ವೀಕ್ಷಕರೇ, ಅದಕ್ಕೆ ಈಗ ಬ್ರಿಕ್ಸ್ ರಾಷ್ಟ್ರಗಳು ಕೂಡ ಸಹಮತವನ್ನ ನೀಡಿವೆ. ಭಯೋತ್ಪಾದನೆಯ ವಿರುದ್ಧ ಏನು ಹೋರಾಟವನ್ನ ಭಾರತ ಮಾಡ್ತಾ ಇದೆ, ಆ ಭಾರತದ ಆ ಹೋರಾಟದ ಜೊತೆಗೆ ನಾವೆಲ್ಲರೂ ಕೂಡ ನಿಲ್ತೀವಿ. ಬನ್ನಿ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತು ಹೋರಾಟವನ್ನ ಮಾಡೋಣ. ಇದನ್ನ ಕೇಳದ ಮೇಲೆ ಈಗ ಪಾಕಿಸ್ತಾನಕ್ಕೆ ನೋ ಡೌಟ್ ನಡುಕ ಹುಟ್ಟಿರಬಹುದು. ಇದರ ನಡುವೆ ಬಹಳ ದೊಡ್ಡ ವಿಚಾರ ಏನು ಅಂತ ಹೇಳಿದ್ರೆ, ಟ್ರಂಪ್ನ ಬೆದರಿಕೆ. ಬ್ರಿಕ್ಸ್ ರಾಷ್ಟ್ರಗಳಿಗೆ ಟ್ರಂಪ್ ಓಪನ್ ಆಗಿ ಥ್ರೆಟ್ ಅನ್ನ ಮಾಡ್ತಾರೆ. ಅಮೆರಿಕದ ವಿರುದ್ಧ ಯಾರು ಮಾತಾಡೋ ಹಾಗಿಲ್ಲ, ಮಾತಾಡಿದ್ರೆ ನಾವು 10% ಟ್ಯಾರಿಫ್ ಅನ್ನ ಹಾಕ್ತೀವಿ ಅಂತ. ಇದರ ನಡುವೆ ಕೂಡ ಬ್ರಿಕ್ಸ್ ಸಮ್ಮಿಟ್ ನಲ್ಲಿ ಅಮೆರಿಕ ಇರಾನ್ ಮೇಲೆ ಮಾಡಿದಂತಹ ದಾಳಿ ಬಗ್ಗೆ ಹಾಗೆ ಟ್ಯಾರಿಫ್ ಬಗ್ಗೆ ಚರ್ಚೆಗಳು ನಡೆಯುತ್ತವೆ. ಮೊದಲೇ ಶಾರ್ಟ್ ಟೆಂಪರ್ ಇರುವಂತಹ ಟ್ರಂಪ್ಗೆ ಇದನ್ನ ಈಗ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಎಲ್ಲ ಬ್ರಿಕ್ಸ್ ದೇಶಗಳಿಗೆ 10% ಹೆಚ್ಚು ಟ್ಯಾರಿಫ್ ಅನ್ನ ಹಾಕ್ತೀನಿ ಅಂತ ಕೂತ್ಬಿಟ್ಟಿದ್ದಾರೆ. ಒಬ್ಬ 10 ಹೆದರಿಸಿದ್ರೆ ಇನ್ನೊಬ್ಬ ಇನ್ನೇನೋ ಮಾಡಿ ಹೆದರಿಸಿದ್ನಂತೆ. ಹಾಗೆ ಇಲ್ಲಿ ಟ್ರಂಪ್ ಕೂಡ ಟ್ಯಾರಿಫ್ ಅಂತ ಹೆದರಿಸೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದು ಸಲ ಎಲ್ಲರೂ ಒಗ್ಗಟ್ಟಾಗಿ ನಿಂತು ಬುದ್ಧಿಯನ್ನ ಕಲಿಸೋದಕ್ಕೆ ಬಂದ್ರೆ
ಮೂಲೆ ಸೇರಬೇಕಾಗತ್ತೆ ಟ್ರಂಪ್. ನಿಜವಾಗ್ಲೂ ಈ ಒಂದು ಅಹಂಕಾರ ಏನಿದೆ ಖಂಡಿತವಾಗ್ಲೂ ಇದು ಅಮೇರಿಕಾಗೆ ಒಳ್ಳೆಯದಲ್ಲ. ನೋಡೋಣ ಮುಂದೆ ಏನೇನಾಗುತ್ತೆ ಅಂತ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.